ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕವನ್ನಾಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಮ್ಮ ಉಪದೇಶಾಮೃತವನ್ನು ನೀಡುತ್ತಾ ಬಂದರು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋ ತತ್ವದರ್ಶಿಭಿಃ. ಈ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿಕೊಂಡು ಬಂದರು. ಅಸತಃ ಭಾವಃ ನ ವಿದ್ಯತೆ, ಸತಃ ಅಭಾವಃ ನ ವಿದ್ಯತೆ. ಅಸತಃ ಭಾವಃ ನ ವಿದ್ಯತೆ. ಈಗೇನು ಪ್ರಪಂಚದೊಳಗೆ ಶೀತೋಷ್ಣಾದಿ ದ್ವಂದ್ವಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ನಮಗೊಮ್ಮೆ ಶೀತ ಆಗ್ತದೆ, ಒಮ್ಮೆ ಉಷ್ಣ ಆಗ್ತದೆ. ಈ ರೀತಿ ದ್ವಂದ್ವಗಳು ನಮಗೆ ಪ್ರತ್ಯಕ್ಷವಾಗಿ ನಮಗೇನು ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲವೂ ಅಸತ್ ಅಂತ ಹೇಳಿದರು. ಅಲ್ರಿ, ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ತೀವಿ ಮತ್ತು ಇವೆಲ್ಲ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಈಗ ಮೊಲದ ಕೊಂಬು ಅಂತಾರ, ಅಥವಾ ಬಂಜೆ ಮಗ ಅಂತಾರ. ಅವಂತೂ ನಾಮ ಮಾತ್ರದವು, ಅವುಗಳನ್ನು ನಾವು ಇಲ್ಲ ಅಂತ ಹೇಳ್ಬೋದು, ಅಸತ್ ಅಂತ ಹೇಳ್ಬೋದು. ಈ ಸುಖ ದುಃಖಾದಿ ದ್ವಂದ್ವಗಳಾಗಲಿ ಶೀತೋಷ್ಣಾದಿಗಳಾಗಲಿ ಇವು ನಮ್ಮ ಪ್ರತ್ಯಕ್ಷವಾಗಿ ಅನುಭವದಲ್ಲಿರುವುದರಿಂದ ಇವುಗಳನ್ನು ನೀವು ಅಸತ್ ಅಂತ ಹೇಗೆ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ನಮಗೆ ಒಂದು ಆಕ್ಷೇಪ ಅನ್ನುವಂಥದ್ದು ಬರುತ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅಸತಃ ಭಾವಃ ನ ವಿದ್ಯತೆ ಅಂತ ಹೇಳಿದರು. ಅಸದ್ರೂಪವಾಗಿರ್ತಕ್ಕಂಥ ವಸ್ತುವಿಗೆ ಇರುವಿಕೆ ಅನ್ನುವಂಥದ್ದಿಲ್ಲ. ಈಗ ಬಿಸಿಲು ಕುದುರೆ, ಮರುಮರೀಚಿಕಾ ಜಲ ಅಂತ ಹೇಳ್ತಾರೆ. ಅದು ಕೇವಲ ತೋರಿಕೆ ಮಾತ್ರ. ತೋರಿದ ಮಾತ್ರಕ್ಕೆ ಅವುಗಳನ್ನು ನಾವು ಇದೆ ಅಂತ ಸತ್ಯವಾಗಿ ನಂಬಲಿಕ್ಕಾಗೋದಿಲ್ಲ. ಮರುಮರೀಚಿಕಾ ಜಲದಲ್ಲಿ ನಿಜವಾಗಿ ಜಲವೇ ಇದ್ದದ್ದಾದರೆ ಅಲ್ಲಿ ಹೋಗಿರತಕ್ಕಂಥ ಯಾವ ಒಂದು ಜಿಂಕೆ, ಚಿಗುರೆ ಎನ್ನುವಂಥದ್ದು ನೀರು ಕುಡಿದು ತೃಪ್ತಿ ಪಡಿಬೇಕಾಗಿತ್ತು. ಅದು ನೀರಿನಂಗೆ ತೋರ್ತದೆ, ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಅದು ಇಲ್ಲವೇ ಇಲ್ಲ ಅಂತ. ಹಂಗೆ ಇಲ್ಲಿ ಸದ್ರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಆತ್ಮ. ಶೀತೋಷ್ಣಾದಿಗಳು ಇವು ಅಸದ್ರೂಪವಾಗಿದ್ದಾವೆ, ಆತ್ಮ ಸದ್ರೂಪವೇ ಆಗಿದ್ದಾನೆ. ಅದಕ್ಕೆ ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್ ಅಂತ ಹೇಳಿದರು. ಭಾಷ್ಯದಲ್ಲಿ ಆಚಾರ್ಯ ಬರ್ಕೊಂಡು ಬಂದರು. ಯಾವ ವಿಷಯಕವಾಗಿರತಕ್ಕಂಥ ಬುದ್ಧಿ ಎನ್ನುವಂಥದ್ದು ಅದು ಬೇರ್ಪಡುವುದಿಲ್ಲವೋ ಅದಕ್ಕೆ ಸತ್ ಅಂತ ಕರೀತಾ ಇದ್ದಾರೆ. ಈಗೊಂದು ಕೊಡ ಇದೆ ಅಂತ ತಿಳ್ಕೊಳ್ರಿ. ಕೊಡ ಅನ್ನುವಂಥದ್ದು ಒಡೆದು ಹೋದ ಬಳಿಕ ನಾವು ಕೊಡ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಆ ಇರುವಿಕೆ ಎನ್ನುವಂಥದ್ದು ಸನ್ಘಟಃ ಸನ್ಪಟಃ ಸನ್ಹಸ್ತಿ. ಅಂದರೆ ಕೊಡ ಇದೆ, ಬಟ್ಟೆ ಇದೆ, ಆನೆ ಇದೆ. ಆ ಇದೆ ಅನ್ನುವಂಥದ್ದು ಅದು ಎಲ್ಲದರಲ್ಲಿ ಅನುಶ್ಯೂತವಾಗಿದೆ. ಕಂಬ ಇದೆ ಅಂತೇವೆ, ಮನುಷ್ಯ ಇದೆ ಅಂತ ಹೇಳ್ತೀವಿ, ಪ್ರಾಣಿಗಳಿದೆ ಅಂತ ಹೇಳ್ತೀವಿ. ಆ ಇರುವಿಕೆ ಎನ್ನುವಂಥದ್ದೇನದ ಅದೇ ಆತ್ಮನದು, ಅದೇ ಬ್ರಹ್ಮ, ಅದೇ ಬ್ರಹ್ಮಸತ್ತ ಅಂತ ಹೇಳಿಸ್ಕೊಳ್ತದೆ. ಆದರೆ ಕೊಡದಲ್ಲಿ ಬಟ್ಟೆ ಇಲ್ಲ, ಬಟ್ಟೆಯಲ್ಲಿ ಆನೆ ಇಲ್ಲ, ಆನೆಯಲ್ಲಿ ಕಂಬ ಇಲ್ಲ. ಇವು ಒಂದರೊಳಗೆ ಒಂದಿಲ್ಲ. ಆದ್ದರಿಂದ ಇವು ವ್ಯತಿರೇಕ ಆಗಿದ್ದಾವೆ, ಇವು ಬಾಧೆಯನ್ನು ಹೊಂದ್ತಾ ಇದ್ದಾವೆ. ಆದರೆ ಎಲ್ಲದರಲ್ಲಿರ್ತಕ್ಕಂಥ ಯಾವ ಸದ್ರೂಪ ಅನ್ನುವಂಥದ್ದೇನದ ಅದು ಬ್ರಹ್ಮನ ಸತ್ತಾಗ್ಯದ ಅಂತ. ಈಗ ಶಿವಪುತ್ರಪ್ಪವರು ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ಬೆಲ್ಲದಿಂದ ಹೋಳಿಗೆಯನ್ನು ಮಾಡ್ತಾರೆ,
ಹುಗ್ಗಿನೂ ಮಾಡ್ತಾರೆ, ಕರಿಗಡುಬು ಮಾಡ್ತಾರೆ. ಆ ಎಲ್ಲದರಲ್ಲಿ ಬೆಲ್ಲ ಅನ್ನುವಂಥದ್ದು ಸೇರಿಕೊಂಡದು. ಆದರೆ ಹೋಳಿಗೆ ಹುಗ್ಗಿ ಅಲ್ಲ, ಹುಗ್ಗಿ ಕರಿಗಡುಬಲ್ಲ. ಕರಿಗಡುಬು ಹುಗ್ಗಿ ಹೋಳಿಗೆ ಬೇರೆ ಬೇರೆ ಆದ್ರೂ ಕೂಡ ಎಲ್ಲದರಲ್ಲಿ ಅನುಶ್ಯೂತವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಸಿಹಿ ಬೆಲ್ಲ ಅನ್ನುವಂಥದ್ದು. ಹಾಗೆ ಬ್ರಹ್ಮವಸ್ತು ಅನ್ನುವಂಥದ್ದು ಎಲ್ಲದರಲ್ಲಿ ಅನುಶ್ಯೂತವಾಗಿರತಕ್ಕಂಥದ್ದು. ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲ ಈ ಪ್ರಪಂಚದಲ್ಲಿ ಏನು ತೋರ್ತದೆ ಎಲ್ಲದರಲ್ಲಿಯೂ ಕೂಡ ಬ್ರಹ್ಮ ಅನುಶ್ಯೂತವಾಗಿರುವುದರಿಂದ ಅದು ಸದ್ರೂಪ ಆಗ್ಯದ. ಆದರೆ ಈ ವಸ್ತುಗಳು ನಾಮರೂಪಗಳಿಂದ ಇವು ವ್ಯಭಿಚರಿತವಾಗಿ ತೋರ್ತಾ ಇದ್ದಾವೆ, ಇವು ಬಾಧಿಸಿಕೊಳ್ಳುತ್ತಾ ಇದ್ದಾವೆ. ಆದ್ದರಿಂದ ಇವು ಅಸದ್ರೂಪಗಳು ಅಂಥೇಳಿ ಈ ರೀತಿಯಾಗಿ ಆ ಸದ್ವಸ್ತುವಿನ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಸತಃ ಭಾವ ನ ವಿದ್ಯತೆ ಅಂತ. ಯಾವುದು ಅಸತ್ತಾಗಿರ್ತದ ಅದಕ್ಕೆ ಇರುವಿಕೆ ಎನ್ನುವಂಥದ್ದು ಇಲ್ಲ. ಆದಾವಂತಾಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥಾ ಅಂತ ಹೇಳ್ತಾರೆ. ಯಾವುದು ಉತ್ಪತ್ತಿಗಿಂತ ಪೂರ್ವದಲ್ಲಿ ಇಲ್ಲ, ನಾಶಾನಂತರದಲ್ಲಿ ಇಲ್ಲ, ಮಧ್ಯದಲ್ಲಿ ಅದು ತೋರಿದ್ರೂ ಕೂಡ ಇಲ್ಲ ಅಂತಲೇ ಅರ್ಥ. ಈಗ ಘಟ ಕುಂಬಾರ ತಯಾರು ಮಾಡೋದಕ್ಕಿಂತ ಮೊದಲೂ ಇಲ್ಲ, ಮುಂದೆ ಒಡೆದು ಧೂಳಾಗಿ ಹೋದ ಬಳಿಕೂ ಕೂಡ ಇಲ್ಲ, ಮಧ್ಯದಲ್ಲಿ ಅದೇನು ಘಟವಾಗಿ ತೋರ್ಲಿಕ್ಕತ್ತದಲ್ಲ. ಆಗ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಏನದ ಅಂತಂದ್ರೆ ಒಂದು ಮಣ್ಣು ಅದ ಅಂತ. ಅಲ್ಲಿ ಘಟ ಅನ್ನೋದೇ ಸಿದ್ಧ ಆಗೋದಿಲ್ಲ ಅಂತ. ಯಾಕಂದ್ರೆ ನಾವು ಕೊಡ ಕೈಯಾಗಿ ಹಿಡ್ಕೊಂಡು ಮ್ಯಾಲೆ ಮುಟ್ಟಿ ನೋಡ್ರಿ, ನಡುವು ಮುಟ್ರಿ, ತಳದಾಗ ಮುಟ್ರಿ, ಮಣ್ಣು ಐತಿಲ್ರಿ. ಮಣ್ಣನ್ನು ಬಿಟ್ಟು ಕೊಡವನ್ನು ಬೇರೆ ತೋರಿಸ್ರಿ ಅಂತಂದರೆ ತೋರ್ಸಕ್ಕೆ ಬರ್ತದನ್ರಿ. ಮಣ್ಣು ತಕ್ಕೊಂಡು ಬಿಟ್ರೆ ಅದ್ರ ಕೊಡ ಅನ್ನೋದು ಉಳಿತದೇನು ಅಂತಂದರೆ ಉಳಿಯುವುದಿಲ್ಲ. ಹಾಗಿರುವಂಥದ್ದು ಒಂದು ಸದ್ಬ್ರಹ್ಮ ವಸ್ತು ಅನ್ನುವಂಥದ್ದು ಅದ. ಆ ಸದ್ಬ್ರಹ್ಮ ವಸ್ತುವೇ ಇಲ್ಲಿ ನಾಮರೂಪಗಳಿಂದ ನಮಗೆ ವ್ಯಕ್ತವಾಗಿ ತೋರ್ಲಿಕ್ಕತ್ತದ. ಬ್ರಹ್ಮದ ಅಸ್ತಿತ್ವವನ್ನು ತಕ್ಕೊಂಡು ಬಿಟ್ರೆ ಅಲ್ಲಿ ಯಾವ ವಸ್ತುಗಳಿಗೆ ಇರುವಿಕೆ ಅನ್ನುವಂಥದ್ದಿಲ್ಲ ಅಂತ. ಆ ಬ್ರಹ್ಮದ ಆಶ್ರಯದಲ್ಲಿ ಇವೆಲ್ಲ ತೋರ್ಲಿಕ್ಕತ್ತಿದ್ದಾವೆ. ಬ್ರಹ್ಮದ ಅಧಿಷ್ಠಾನದಲ್ಲಿ ಎಲ್ಲ ವಸ್ತುಗಳು ತೋರ್ಲಿಕ್ಕತ್ತಿದ್ದಾವೆ. ಹೇಗೆ ಒಬ್ಬ ಪೊಲೀಸ್ ಅಧಿಕಾರಿ ಅದಾನಂತ ತಿಳ್ಕೊಳ್ರಿ. ಅವನಿಗೆ ಆ ಅಧಿಕಾರ ಅನ್ನುವಂಥದ್ದು ಎಲ್ಲಿಂದ ಬಂತು? ಒಬ್ಬ ಅಧಿಕಾರಿಯಾಗಿ ಸೇರ್ಪಡೆ ಆಗ್ತಾನೆ, ಪೊಲೀಸ್ ಅಥವಾ PSI ಆಗ್ಯಾರಂತ ತಿಳ್ಕೊಳ್ರಿ. ಅವರಿಗೆ SP ಯಾರೋ ಅವರಿಗೆ ಅಧಿಕಾರ ಕೊಟ್ಟರು. ಅವರಿಗೆ ಗವರ್ನರಿಂದ ಹೆಂಗೆ ಅವ್ರಿಗೆ ಅಧಿಕಾರ ಅನ್ನುವಂಥದ್ದು ಬಂದದ್ದು? ಯಾವಾಗ ಅವರು ಅಧಿಕಾರದಿಂದ ಚ್ಯುತರಾದರು ಅಂತಂದರೆ, ಈಗ ಅಧಿಕಾರ ಇದ್ದಾಗ ಯಾರನ್ನಾರು ಬಂಧಿಸ್ತಾರೆ. ಒಬ್ಬ ಕಳ್ಳನನ್ನಾಗಲಿ ಅಪರಾಧಿಯನ್ನು ಬಂಧಿಸ್ತಾನೆ ಅಧಿಕಾರಿ. ಯಾಕೆ? ಅಧಿಕಾರ ಅನ್ನುವಂಥದ್ದು ಅವನಲ್ಲಿ ಇರ್ತದೆ. ಅಧಿಕಾರ ಕಳ್ಕೊಂಡಾಗ ಅವ ಬಂಧಿಸಕ್ಕೆ ಹೋಗ್ತಾನೇನು ಅಂತಂದ್ರೆ ಇಲ್ಲ, ಯಾಕೆ ಅವನು ಅಧಿಕಾರ ಇಲ್ಲ ಅವನಿಗೆ. ಹಂಗೆ ಇಲ್ಲಿ ಬ್ರಹ್ಮನ ಸತ್ತಾ ಪಡ್ಕೊಂಡು ಈ ಎಲ್ಲ ಅಸದ್ರೂಪವಾಗಿರ್ತಕ್ಕಂಥ ವಸ್ತುಗಳು ತೋರ್ತಾವಂದ್ರೂ ಕೂಡ ಇವೆಲ್ಲವೂ ನಿಜವಾಗಿ ವಿಚಾರ ಮಾಡಿದರೆ ಇವು ಅಭಾವಗಳೇ ಆಗಿದ್ದಾವೆ ಹೊರತು ಅಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ಏನಾದ ಅದು ಮಾತ್ರ ಅದು ಯಾವತ್ತೂ ಅಭಾವ ಆಗೋದಿಲ್ಲ. ಇಲ್ಲಿ ಘಟ ಸನ್ಪಟ ಅನ್ನುವಾಗ ಅಲ್ಲಿ ಘಟ ಇದೆ, ಪಟ ಇದೆ, ಬಟ್ಟೆ ಇದೆ, ನಾವೇನು ಹೇಳ್ಕೊಂತ ಇದೆ ಅನ್ನುವಂಥದ್ದು ಅದು ಎಲ್ಲದರಲ್ಲಿರುವುದರಿಂದ ಅದು ಸತ್ತದ. ಆದರೆ ಅಲ್ಲಿ ತೋರ್ತಕ್ಕಂಥ ಘಟ ಪಟ ಇತ್ಯಾದಿ ನಾಮಗಳಿದಾವಲ್ಲ ಅವೆಲ್ಲ ಮಿಥ್ಯೆಯಾಗಿದ್ದಾವೆ, ಅವು ಅಭಾವ ರೂಪ ಆಗಿದ್ದಾವೆ. ಉಭಯೋಹು ಅಲ್ಲಿ ಇದೆ ಅಥವಾ ಇಲ್ಲ, ಇವೆರಡರ ಒಂದು ಸ್ವರೂಪವನ್ನು ದೃಷ್ಟವಂತಹ ತತ್ವದರ್ಶಿವಿಹಿ, ತತ್ವವನ್ನು ಅರಿತಿರ್ತಕ್ಕಂಥ ಯಾವ ಜ್ಞಾನಿಗಳು ಇದರ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ, ಅವರು ಚೆನ್ನಾಗಿ ಇದನ್ನು ಬಲ್ಲವರಾಗಿದ್ದಾರೆ, ಅವರು ಇದರ ಬಗ್ಗೆ ಚೆನ್ನಾಗಿ ವಿಮರ್ಶಾತ್ಮಕವಾಗಿ ಬೋಧ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ನಾವು ಇಂಥ ಅಸದ್ರೂಪವಾಗಿರ್ತಕ್ಕಂಥ ಈ ನಾಮ ಏನು ಶೀತೋಷ್ಣಾದಿ ದ್ವಂದ್ವ ಅನ್ನುವಂಥದ್ದೇನದಲ್ಲ, ಇದನ್ನು ನಾವು ತ್ಯಾಗ ಮಾಡಿ ಅಲ್ಲಿ ಅಸ್ಥಿಭಾತಿ ಪ್ರಿಯರೂಪವಾಗಿರ್ತಕ್ಕಂಥ ಯಾವೊಂದು ಬ್ರಹ್ಮವಸ್ತು ಅನ್ನುವಂಥದ್ದೇನದ ನಾವು ಅದುವೇ ನಮ್ಮ ಆತ್ಮ. ಇಲ್ಲಿ ಬ್ರಹ್ಮ ಬೇರೆಯಲ್ಲ, ಆತ್ಮ ಬೇರೆಯಲ್ಲ.
ನಾವೆಲ್ಲರೂ ಆತ್ಮರೂಪರೇ ಬ್ರಹ್ಮರೂಪರೇ ಇದ್ದೀವಿ. ಆದರೆ ಇಲ್ಲಿ ಅಸದ್ರೂಪವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಂಡು ನಾನು ಹುಟ್ಟುತ್ತೀನಿ ಸಾಯ್ತೀನಿ ಅಂತೇನು ನಾವು ತಿಳ್ಕೊಂಡಿದ್ದೇವಲ್ಲ, ಇದುವೇ ಭ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜಗುಣ ಶ್ರೀಗಳವರು ಕೂಡ ಹೇಳಿಕೊಂಡು ಬಂದಂತೆ ಭವಮಾಲೆಗೊಳಗಾದೆ ನೆಂಬುದೇ ಪುಷಿ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ ಅಂತ ಹೇಳ್ತಾರೆ. ಹೇ ಜೀವನೇ, ನಿನಗೆ ಹುಟ್ಟು ಸಾವುಗಳೇ ಇಲ್ಲ, ನೀನು ಯಾವಾಗಲೂ ಇರುವವನೇ ಆಗಿದ್ದಿ, ನೀ ಸದ್ರೂಪನೇ ಅದಿ, ನಿನ್ನೊಳೆಯುವುದು ಸತ್ಯ ಪದವದನು ಅನುಭವದಿ ನೋಡು ಮನುಜ ನೀನಹೇ ಮುಕ್ತನು ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ಕೂಡ ಯಾವ ಜ್ಞಾನ ಸ್ಥಳದಲ್ಲಿ ನೀನು ಕೇವಲ ಸದ್ರೂಪನ ಅದಿ, ಯಾಕೆ ಈ ದೇಹ ಬರೋಕ್ಕಿಂತ ಪೂರ್ವದಲ್ಲಿ ನೀ ಇದ್ದಿ, ಈಗಲೂ ಕೂಡ ಅದಿ, ಮುಂದೆ ಈ ದೇಹ ಹೋದ ಬಳಿಕ ಮುಂದೆ ಕೂಡ ನೀ ಇರುವಂಥವನಾಗಿದ್ದಿ. ನೀನು ಮಾತ್ರ ಯಾವಾಗಲೂ ಭಾವರೂಪನು, ನೀನು ಅನಾದಿ ಅನಂತನಾಗಿದ್ದಿ. ಈ ದೇಹಾದಿಗಳು ಆದಿ ಅಂತ್ಯ ಉಳ್ಳದಾವು. ಈ ದೇಹ ಹುಟ್ಟ್ಯಾವು, ಇವು ಸಾಯ್ತಾವು. ದೇಹಾದಿಗಳಿಗೆ ಸಾವು ಹುಟ್ಟು ಅದಾವೇ ಹೊರತು ಆತ್ಮ ಹುಟ್ಟಿಲ್ಲ, ಆತ್ಮನಿಗೆ ಸಾವು ಅನ್ನುವಂಥದ್ದಿಲ್ಲ. ಅದಕ್ಕೆ ಅನಾದಿ ಅನಂತನಾಗಿರ್ತಕ್ಕಂಥವನು ಆತ್ಮಾದಾನ, ಅವನು ಭಾವರೂಪದಾನ. ಆದರೆ ದೇಹಾದಿಗಳು ಇವು ಅಸದ್ರೂಪ ಅಂದ್ರೇನು, ಇವು ಉತ್ಪತ್ತಿ ಉಳ್ಳವುಗಳದಾವು, ನಾಶಿ ಉಳ್ಳವುಗಳಾಗಿದ್ದಾವೆ. ಅಂಥ ಒಂದು ಸ್ವರೂಪವೇ ನಾವಾಗಿದ್ದೀವಿ.